ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಶಮೀಸ್ ಹೌಸ್. ಇವತ್ತೊಂದೊಳ್ಳೆ ರೆಸಿಪಿ ಮಾಡೋಣ ಬನ್ನಿ. ಅಕ್ಕಿ ಪುಡಿಲಿ ಹೇಗೆ ಚಿಕ್ಕ ಚಿಕ್ಕ ಕಡುಬು ಮಾಡೋದು ಮತ್ತು ಅದಕ್ಕೆ ಒಂದೊಳ್ಳೆ ಮಸಾಲೆ ಹಾಕಿ ಇನ್ನೂ ರುಚಿಯಾಗಿ ಹೇಗೆ ಅದನ್ನ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನೋಡಿ ಈ ಬೌಲಲ್ಲಿ 2.5 ಬೌಲ್ ಆಗುವಷ್ಟು ನೀರನ್ನ ಹಾಕಿ ಕುದಿಸ್ಕೊತಾ ಇದ್ದೀನಿ. ಈಗ ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ. ಇವಾಗ ನೀರು ಕುದೀತಾ ಇದೆ. ಇವಾಗ ಇದೇ ಬೌಲಲ್ಲಿ 1 ಬೌಲ್ ಫುಲ್ ಅಕ್ಕಿ ಪುಡಿ ಅಂದರೆ ನಾನು ಸಾಧಾರಣ ದೋಸೆ ಅಕ್ಕಿ ಇರುತ್ತಲ್ಲ ಆ ಅಕ್ಕಿನ ತೊಳೆದು ಒಣಗಿಸಿ ಪುಡಿ ಮಾಡಿಸಿರೋ ಪುಡಿ ಇದು. ನೀವು ಬೇಕಿದ್ರೆ ಯಾವ ಅಕ್ಕಿ ಪುಡಿ ಬೇಕಿದ್ರೂ ತೊಗೋಬೋದು. ಇವಾಗ ಇದಕ್ಕೆ ನೋಡಿ 1 ಬಟ್ಲಷ್ಟು ತೆಂಗಿನ ತುರಿ ಮತ್ತು 1 ಸ್ಪೂನು ಜೀರಿಗೆ ಇಷ್ಟನ್ನು ಹಾಕಿ ಚೆಂದ ಮಿಕ್ಸ್ ಮಾಡಬೇಕು. ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಈ ಥರ ತೆಂಗಿನ ತುರಿ ಮತ್ತು ಜೀರಿಗೆ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಚೆನ್ನಾಗಿ ಥರ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳಿ. ಇವಾಗ ಒಂದು ಪ್ಲೇಟ್ಗೆ ಆ ಹಿಟ್ಟನ್ನ ಸ್ವಲ್ಪ ತೊಗೊಂಡು ನೋಡಿ ಒಂದು ಸೈಡ್ಗೆ ಎಣ್ಣೆ ಈ ಥರ ಹಾಕ್ಕೊಳ್ಳೋಣ. ಹಾಕ್ಕೊಂಡು ನೋಡಿ ಈ ಥರ ಚೆನ್ನಾಗಿ ನಾದ್ಕೊಳ್ಳಿ. ಅದನ್ನು ಚೆನ್ನಾಗಿ ಕಲಸಿದ್ರೆ ಕಡುಬು ಕೂಡ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಈ ಥರ ಈ ಕಡುಬನ್ನ ಸ್ವಲ್ಪನೇ ತೊಗೊಂಡು ಈ ಥರ ಚಿಕ್ಕದಾಗಿ ಉಂಡೆ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ಚಿಕ್ಕದಾಗಿ ಮಾಡೋಕ್ಕೆ ಸಾಧ್ಯ ಅಷ್ಟು ಚಿಕ್ಕದಾಗಿ ಮಾಡ್ಕೊಳ್ಳಿ. ತುಂಬಾ ರುಚಿಯಾಗಿ ಬರುತ್ತೆ ಅದು. ನೋಡಿ ಈ ಥರ ಮಧ್ಯದಲ್ಲಿ ಒಂದು ಜಸ್ಟ್ ಹಿಂಗೆ ಪ್ರೆಸ್ ಮಾಡ್ತಾಯಿದ್ದೀನಿ, ಅದು ಚೆನ್ನಾಗಿ ಬೇಯಲಿ ಅಂತ. ನೋಡಿ ಅದು ಬೇಯಿಸುವಾಗ ಹಬೆಯಲ್ಲಿ ಬೇಯಿಸುವಾಗ ಚೆನ್ನಾಗಿ ಬೇಯಲಿ ಅಂತ ಈ ಥರ ಮಧ್ಯದಲ್ಲಿ ಪ್ರೆಸ್ ಮಾಡ್ತಾ ಇರೋದು. ನೋಡಿ ಈ ಥರ ನೋಡಿ. ಇವಾಗ ಎಲ್ಲನೂ ಅದೇ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈಗೆಲ್ಲ ರೆಡಿಯಾಗಿದೆ. ಈಗ ಸ್ಟವ್ ಮೇಲೆ ಒಂದು ಇಡ್ಲಿ ಪಾತ್ರೆನ ಇಟ್ಕೊಂಡಿದ್ದೀನಿ. ನೋಡಿ ಆ ಇಡ್ಲಿ ಪ್ಲೇಟ್ಗೆ ನಾನು ಫುಲ್ ಎಣ್ಣೆ ಸವರಿ ಇಟ್ಕೊಂಡಿದ್ದೀನಿ. ಎಣ್ಣೆ ಸವರ್ಕೊಂಡ್ರೆ ಅದು ಅಂಟಲ್ಲ, ಅದಕ್ಕೋಸ್ಕರ. ಇವಾಗ ನಾವು ಮಾಡಿಟ್ಕೊಂಡಿರೋ ಕಡುಬನ್ನೆಲ್ಲ ನೋಡಿ ಈ ಥರ ಹಾಕ್ಬಿಟ್ಟು ಒಂದು 15 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು 15 ಮಿನಿಟ್ಸ್ ಚೆನ್ನಾಗಿ ಬೇಯಲಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಈಗ ನೋಡಿ ಒಂದು 15 ನಿಮಿಷ ಕಳೆದಿದೆ. ಬೆಂದಿದೆಯಾ ಅಂತ ನೋಡೋಣ ಬನ್ನಿ. ಬೆಂದಿದೆ, ತುಂಬಾ ಚೆನ್ನಾಗಿ ಬೆಂದಿದೆ. ನೋಡಿ ಅಂಟ್ತಾ ಇಲ್ಲ, ನೋಡಿ ಚೆನ್ನಾಗಿ ಬೆಂದಿದೆ. ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳೋಣ. ಅದಕ್ಕೆ ಒಂದು 2-3 ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ಈಗ ಇಲ್ಲಿ ಒಂದು ಅರ್ಧ ಇಂಚಷ್ಟು ಶುಂಠಿ, ಒಂದು ಇಡೀ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕಿಬಿಟ್ಟು ಚೆಂದ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ. ಅದು ಫ್ರೈ ಆದಮೇಲೆ 2 ಈರುಳ್ಳಿನ ಹಾಕೋತಾ ಇದ್ದೀನಿ ಇಲ್ಲಿ ನಾನು. ಅದು ಮತ್ತು ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ. ಬ್ರೌನ್ ಕಲರ್ ಆಗೋ ತನಕ ಫ್ರೈ ಏನು ಮಾಡಿಬಿಡಿ, ಎಣ್ಣೆಲಿ ಬಾಡಿದರೆ ಸಾಕು ಅದು. ನೋಡಿ ಇವಾಗ ಬಾಡಿದೆ. ಈಗ 2 ಟೊಮೆಟೊ ಹಾಕೋತಾ ಇದ್ದೀನಿ. ಆಮೇಲೆ ಇದು ಚೆನ್ನಾಗಿ ಬೇಯಬೇಕಿದು, ಟೊಮೆಟೊ ಸ್ವಲ್ಪ ಬೇಯಲಿ. ಅದಾದಮೇಲೆ ಇವಾಗ ಕಾಶ್ಮೀರಿ ಮೆಣಸಿನ ಪುಡಿ 1 ಸ್ಪೂನ್ ಹಾಕೋತಾ ಇದ್ದೀನಿ. ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಬೇಕಾದ್ರೆ ಹಾಕೋಬೋದು. ಒಂದು ಚಿಟಿಕೆ ಅರಿಶಿನ ಪುಡಿ ಮತ್ತು ಧನಿಯಾ ಪುಡಿ ಇಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆಂದ ಮಿಕ್ಸ್ ಮಾಡಬೇಕು. ಟೊಮೆಟೊ ಅದು ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಬೇಯಿಸಬೇಕು. ತುಂಬಾ ಈಸಿ, ಬೇಗ ಆಗಿಬಿಡುತ್ತೆ. ನೋಡಿ ಇವಾಗ ತೆಂಗಿನ ತುರಿ ಹಾಕೋತಾ ಇದ್ದೀನಿ. ತೆಂಗಿನ ತುರಿ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಆಗುತ್ತೆ. ನೋಡಿ ಇದಕ್ಕೆ ಚಟ್ನಿ ಸಾರು ಏನು ಬೇಕಾಗಿಲ್ಲ, ತುಂಬಾ ರುಚಿಯಾಗಿರುತ್ತೆ. ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ನೋಡಿ ಇವಾಗ ಚೆಂದ ಮಿಕ್ಸ್ ಮಾಡಿ ಈ ಥರ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಆಗೋ ಥರ ಚೆಂದ ಮಿಕ್ಸ್ ಮಾಡಿ. ಅಕ್ಕಿ ಪುಡಿ ಒಂದಿದ್ರೆ ಬೇಗ ಮಾಡ್ಕೊಬಿಡ್ಬೋದು. ಜಾಸ್ತಿ ಪದಾರ್ಥನೂ ಬೇಡ, ಮಸಾಲೆನೂ ಜಾಸ್ತಿ ಏನು ಬೇಕಾಗಿಲ್ಲ, ಬೇಗನೆ ಆಗಿಬಿಡುತ್ತೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ, ಲಂಚ್ ಬಾಕ್ಸ್ಗೆ ಎಲ್ಲದಕ್ಕೂ ಆಗುತ್ತೆ. ತುಂಬಾ ಈಸಿ ಮಾಡೋದಕ್ಕೂ. ನೋಡಿ ಇವಾಗ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ, ಅಷ್ಟೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೋಡಿ ಇವಾಗ ಒಂದು ಓಪನ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಸಾಫ್ಟಾಗಿದೆ, ತುಂಬಾ ರುಚಿಯಾಗಿರುತ್ತೆ. ನಾವು ತೆಂಗಿನ ತುರಿ ಎಲ್ಲ ಹಾಕಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಎಲ್ಲರೂ ಮನೇಲಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.